ಸರ್, ಈಗ ಮುಂದಿನ ಮಾರ್ಚ್ಗೆ ಕೆಪಿಸಿಸಿ ಅಧ್ಯಕ್ಷರ ಅವಧಿ ಮುಗಿಯುತ್ತೆ ಸರ್. 6 ವರ್ಷ ಸಿಂಗುತ್ತೆ ಸರ್. 3 ವರ್ಷಕ್ಕೊಂದು ಯಾವುದ್ರೆ ಮಾರ್ಚ್ಗೆ 6 ವರ್ಷ ಆಗುತ್ತೆ ಸರ್ ಕೆಪಿಸಿಸಿ ಅಧ್ಯಕ್ಷರಾಗಿ. ಆದರೆ ಸಹಜವಾಗಿ 3 ವರ್ಷದ ಅವಧಿ ಅಂತ ಕತ್ತೀವಿ, 2 ಟರ್ಮ್ ಮುಗಿದಂಗೆ. ಹಿಂದೆ ಅದಕ್ಕೆ 8 ವರ್ಷ ಇದ್ದರು, ಅದಿನ್ನೂ 2 ವರ್ಷ ಮತ್ತೆ ಜಾಸ್ತಿ ಇದೆ. ಇನ್ನೂ ಅಲ್ಲಿವರೆಗೆ ಇದ್ರೂ ಇರ್ಬೋದು, ಹೇಳಲಿಕ್ಕಾಗೋಲ್ಲ. 8 ವರ್ಷ ಮಾಡಿದ್ದಾರೆ ಹಿಂದಿನ ನಮ್ಮ ಪರಮೇಶ್ವರಿಜಿ ಅವರು. 8 ವರ್ಷ ರೆಕಾರ್ಡ್ ಆಗಿದೆ. ಹೇಳಲಿಕ್ಕಾಗಲ್ಲ. 8 ವರ್ಷ ಅಂತೆ ಒಂದು ದಿವಸ ಅಂದರೆ ನೀವೇ ಮಾಡೋರು. ನಾನು 8 ವರ್ಷ ಅಂತೆ ಒಂದು ದಿವಸ ಮಾಡಬೇಕಂದ್ರೆ ಕೊಟ್ಟರು ಕೊಡ್ಬೋದು, ಏನು ಹೇಳಲಿಕ್ಕಾಗೋಲ್ಲ. ಅಲ್ಲ, ಅದು ರೆಕಾರ್ಡ್ ಮುರಿಬೇಕಾದ್ರೆ ಮತ್ತು 1 ವರ್ಷ ಎಕ್ಸ್ಟ್ರಾ ಆಗಬೇಕಲ್ಲ. ಆರ್ಸ್ ದಾಖಲೆ ಇದೆ, ಅಲ್ಲೂ ಇದೆ. 6 ವರ್ಷ ಎಷ್ಟೋ ದಿವಸ ಇದೆ. ದೇವರಾಜ್ ಅವರ ದಾಖಲೆಯನ್ನು ಇಲ್ಲಿ ಸಿಎಂ ಮುರಿದ ಮೇಲೆ ಆ ಕುರ್ಚಿ ಚೇಂಜ್ ಆಗುತ್ತಾ, ಆ ಪ್ರಶ್ನೆ. ಆ ಕುರ್ಚಿ ಮೇಲೆ ಇನ್ನೊಂದು ಕುರ್ಚಿ ಡಿಸೈಡ್ ಆಗ್ಬೋದಾ ಅಂತ ನೋಡಿ, ಅವ್ರನ್ನೇ ಕೇಳಿ, ಯಾರ್ಯಾರಿಗೆ ಸಂಬಂಧಪಟ್ಟವ್ರನ್ನ ಕೇಳಿದ್ರೆ ಅವರೇ ಕರೆಕ್ಟಾಗಿ ಹೇಳ್ತಾರೆ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದೆ. ಆಸೆ ಇದ್ದೇ ಇರ್ತದೆ. 6000 ಒಂದು ನಾವು ಟಚ್ ಮಾಡಬೇಕು. ಪರಮೇಶ್ವರ್ 8 ವರ್ಷ ಇದ್ದರೂ 1 ದಿವಸ ಹೆಚ್ಚಿಗೆ ಯಾಕಾಗಬಾರ್ದು ಅನ್ನೋದು ಒಂದೊಂದು ಏಮ್ ಇದ್ದೇ ಇರ್ತೈತೆ. ಅವ್ನು 90 ಮಾರ್ಕ್ಸ್ ತೊಗೊಂಡು 91 ತೊಗೋಬೇಕಂತ ನಾವೆಲ್ಲ ಸ್ಕೂಲ್ನಾಗೆಲ್ಲ ಇರ್ತದಲ್ಲ, ಹೆಚ್ಚಿಗೆ ಮಾಡಬೇಕಂತ ಪೈಪೋಟಿ ಇದ್ರೂ ಇರ್ಬೋದು. ಅಂತಿಮವಾಗಿ ಸರ್ಕಮ್ಸ್ಟೆನ್ಸು, ಸನ್ನಿವೇಶ ಅದ್ರ ಮ್ಯಾಗೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಒಂದೇ ಟೈಮಲ್ಲಿ 2 ಪಾಲು ಒಟ್ಟಿಗೆ ಮೂವ್ ಮಾಡ್ದಂಗೆ ಕಾಣ್ತದೆ. ಸ್ವಾಭಾವಿಕಲ್ಲ, ಆಸೆ ಪಡೋ ಸ್ವಾಭಾವಿಕರು. ಏನು ಹೇಳಲ್ಲ ಮತ್ತೆ ನಾನು ಯಾಕೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊಬಾರಂತ ಇದ್ದೇ ಇರ್ತಲ್ಲ, ಹಂಗೆ ನಾವು ಜಾಸ್ತಿ ಇರಬಾರ್ದಂತೆ ಯಾಕೆ ಇರಬಾರ್ದು. ಅದ್ರ ಬಗ್ಗೆ ಮತ್ತೆ ಹೇಳಿ, ನಾವು ಅಥಾರಿಟಿ ಎಲ್ಲ ಅದಕ್ಕೆ ಹೇಳಲಿಕ್ಕೆ ನನಗೆ ಆಗೋಲ್ಲ. ನನ್ನ ಅದು ನಮ್ಗೆ ಸಂಬಂಧಪಟ್ಟದಲ್ಲ. ಅಧ್ಯಕ್ಷರು CM ಅವರು ಮಾತ್ರ ಹೇಳಬೇಕು ಅದಕ್ಕೆ. ನೀವು ಹೇಳಬೇಕು, ನೀವು ಪ್ರೂವ್ ಮಾಡ್ಬೇಕಂತ ನಾವಿಲ್ಲಿ ಮಾಡೋರು. ನೀವು ಪ್ರೂವ್ ಮಾಡಬೇಕದು ಆಗಿದೆಯೋ ಇಲ್ಲೋ. ಕೊಟ್ಟವ್ರು ನಮ್ಮವರೇ ಕೊಟ್ಟಿದ್ರು. 21ಕ್ಕೆ ಇನ್ನೊಂದು ದಿವಸ ಇದೆಯಲ್ಲ. ನಾಳೆ ನಾಳೆ 21. ಅದೇ ನಾಳೆ 21 ಅಂಥ ಲಕ್ಷಣ ಯಾವುದು ಕಾಣ್ತಾ ಇಲ್ಲ. ಯಾವುದ್ರೆ ನಮಗಂತ ಏನೇನು ಗೊತ್ತಿಲ್ಲ. ನೀವು ಏನೇನು ಕೇಳಿ ನನಗೆ ಎಲ್ಲಿ ಹೇಳಿಲ್ರಿ. ನೀವು ಯಾಕೆ ಸೈಲೆಂಟ್ ಆಗ್ಬಿಟ್ರಲ್ಲ ಸರ್? ಇದೆಲ್ಲ ಅಧ್ಯಕ್ಷರು ಸ್ಥಾನ ಕೊಟ್ಟರೆ ನಿಭಾಯಿಸಬೇಕು, ಸಂಘಟನೆ ಮಾಡ್ಬೇಕಂತೆಲ್ಲ ಹೇಳ್ತಾ ಇದ್ರಿ. ಆಮೇಲೆ ಯಾಕೋ ನೀವು ಕೂಡ ತುಂಬಾ ಬೇಸರ ಆಗ್ಬಿಟ್ಟಿದ್ರಲ್ಲ ಸರ್? ಯಾವುದು ಬೇಡ, ಅಧ್ಯಕ್ಷ ಸ್ಥಾನನೇ ಬೇಡ ಅನ್ನೋ ಲೆವೆಲ್ ಬಂದಂಗಿದ್ದೀರಾ ಸರ್? ಅಲ್ಲಿ ಸಂದರ್ಭ ಬಂದಾಗ ಹೇಳೋಣ, ಅದ್ರ ಬಗ್ಗೆ ಸಂದರ್ಭ ಬಂದಾಗ ಹೇಳೋಣ. ಸಂಬಂಧಪಟ್ಟವ್ರು ಕೇಳಿ, ಯಾರು ಹೇಳಿದ್ರು ಅವ್ರು ಕೇಳಿದ್ರೆ ಅವ್ರಿಗೆ ನಾವು ಹೇಳ್ತಾರೆ. ಈಗ ನಾವು ಹೇಳಿಲ್ಲ, ನಾವು ಕ್ರಾಂತಿನೂ ಹೇಳಿಲ್ಲ, ಯಾವುದೂ ಹೇಳಿಲ್ಲ. ಅವನು ಈಗ ಯಾರಿಗಾರ ಸಂಬಂಧಪಟ್ಟವ್ರು ಹೇಳಿದ್ರೆ ಕರೆಕ್ಟಾಗಿ ಉತ್ತರ ಕೊಡ್ಬೋದ್ರಿ. ಅದು ಗೊತ್ತಿಲ್ಲ ರೀ ನಮ್ಗೆ. ಎಲ್ಲ ಸಿದ್ಧತೆ ಮಾಡಿದ್ರಿ. ಅದೇನು ರೂಟೀನು ಪ್ರತಿ ವರ್ಷ ಮಾಡ್ತಾರೆ. ಸೊ ಹಿಂಗಾಗಿ ಅದರಲ್ಲೇನು ವಿಶೇಷ ಏನಿಲ್ಲ. ಸ್ವಲ್ಪ ಏನೋ ಹಿಂದಿನ ಸಾರಿ ಸಮಸ್ಯೆ ಏನಿದ್ರೆ ಅದನ್ನು ಸರಿಪಡಿಸುವಂಥ ಪ್ರಯತ್ನ DC ಅವರು, ಸಭಾಪತಿಗಳು, ವಿಧಾನ ಪರಿಷತ್ ಇಬ್ಬರು ಜಂಟಿಯಾಗಿ ಆದೇಶ ಮಾಡ್ತಾರೆ. ಅದು ಆದೇಶ ಅನುಗುಣವಾಗಿ ನಾವೆಲ್ಲ ಅದಕ್ಕೆ ಪೂರ್ವಕವಾಗಿ ತಯಾರಿ ಮಾಡಿ ಕೊಡ್ತೇವೆ. ಅದನ್ನೇ ಅದು ಬಸ್ಸಲ್ಲ ಮತ್ತೆ ಆಗ್ದಂಗೆ ನೋಡ್ಕೊಳ್ಳೋದು ಜವಾಬ್ದಾರಿ ಪೊಲೀಸರದು, ಜಿಲ್ಲಾ ಆಡಳಿತ. ಸೊ ಅದೇನಿದ್ರು ಮಾಡ್ತಾರೆ, ಸರಿ ಮಾಡ್ತಾರೆ. ಒಂದು ಸರಿ ಘಟನೆ ಆಗಿರ್ತೈತೆ, ಆಗೋಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಅದು ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಚರ್ಚೆ ಆಗಬೇಕಾಗೋಲ್ಲ. ಭಾಳಷ್ಟು ಸಾರಿ ನಾವು ಹೇಳ್ತೀವಿ, ಅಲ್ಲಿ ಯಾವುದೇ ಒಂದು ವಿಷಯ ಮ್ಯಾಗೆ ಚರ್ಚೆ ಆಗೋಲ್ಲ. ಆಗ್ಬೇಕಂತ ನಾವು ಆಶಯ ಹೊಂದಿರ್ತೀವಿ. ಅಲ್ಲಿ ಚರ್ಚೆ ಆಗೋಲ್ಲ, ಅಪೂರ್ಣ ಆಗ್ತದೆ, ಪರಿಹಾರ ಸಿಗೋಲ್ಲ. ಸರ್ಕಾರ ಉತ್ತರ ಕೊಡಲಿಕ್ಕೆ ಪೂರ್ಣವಾಗಿ ಚರ್ಚೆ ಆಗೋಲ್ಲ ರೀ, ಆಗಬೇಕು.
ಕಳೆದ ಒಂದು ಸರಿ ಆಯಿತು ನೀರಾವರಿ ಯೋಜನೆ ಮೇಲೆ ಚರ್ಚೆ ಆಯಿತು. ಆ ರೀತಿ ಎಲ್ಲ ಸಮಗ್ರವಾಗಿ ಚರ್ಚೆ ಆಗಬೇಕು. ಕೃಷ್ಣ ಮೃಗಗಳು ಸಾವಿದೆ ಸರ್, ತಾಪಮಾನ ಕುಸಿದಿದ್ದ ಕಾರಣ ಅನ್ನುವಂಥ ಮಾತು. ಗೊತ್ತಿಲ್ಲ, ಯಾವುದೋ ಒಂದು ವೈರಸ್ ಬಂದಿದೆ, ಅದಕ್ಕೆ ನಾನು ಹೋಗಿದ್ದೆ ಅಲ್ಲಿ. ವೈರಸ್ನಿಂದ ಒಂದಕ್ಕೊಂದು ಹರಡ್ತಾವಂಥದ್ದು. ಈಗ ಒಂದೇ ಇದರಲ್ಲಿ ಇದ್ದಿಲ್ಲ, ಅದು ಒಂದೇ ಬ್ಲಾಕಲ್ಲಿ. ಸೊ ಎಕ್ಸ್ಪರ್ಟ್ ಬಂದರೆ ಮತ್ತು ಅದು ಬ್ಲಡ್ ಟೆಸ್ಟು ಮಾಡಿದ್ದಾರೆ ಬೆಂಗಳೂರಲ್ಲಿ. ಅದು ವೈರಸ್ನಿಂದ ಆಗಿದೆ ಅಂತ ಹೇಳಿದ್ದಾರೆ, ರಿಪೋರ್ಟ್ ಬಂದಿದ್ದಾರೆ. ಅದು ದಿಲ್ಲಿ ಚಳಿಗೆ ಯಾರು ಹೋಗ್ತಾ ಇಲ್ಲ, ಚಳಿ ತಡ್ಕೊಳಕ್ಕಾಗ್ತಾಯಿಲ್ಲ. ಅದು ಶಾಲಕರು ಅದು ಆಗ್ತಾಯಿಲ್ಲ. ಕೋಲ್ಡ್ ಇದೆ ಭಾಳ. ಬೆಳಗಾವದಲ್ಲಿ ಇದ್ದಾರೆ ಇಷ್ಟೇ, ಅಲ್ಲಿ ಜಾಸ್ತಿ ಇದ್ದಾರೆ ಬೆಳಗಾವಿ. ಸರ್, ಈಗ ಮುಂದಿನ ಮಾರ್ಚ್ಗೆ ಕೆಪಿಸಿಸಿ ಅಧ್ಯಕ್ಷರ ಅವಧಿ ಮುಗಿಯುತ್ತೆ ಸರ್. 6 ವರ್ಷ 6 ವರ್ಷ ಸಿಗುತ್ತೆ ಸರ್, 3 ವರ್ಷಕ್ಕೊಂದು. ಯಾವುದ್ರೆ ಮಾರ್ಚಿಗೆ 6 ವರ್ಷ ಆಗುತ್ತೆ ಸರ್ ಕೆಪಿಸಿಸಿ ಅಧ್ಯಕ್ಷರಾಗಿ. ಅಂದ್ರೆ ಸಹಜವಾಗಿ 3 ವರ್ಷದ ಅವಧಿ ಅನ್ಕತ್ತೀವಿ, 2 ಟರ್ಮ್ ಮುಗ್ದಂಗೆ ಆಗುತ್ತೆ. ಹಿಂದೆ ಅದಕ್ಕೆ 8 ವರ್ಷ ಇದ್ದರು, ಅದು ಇನ್ನೂ 2 ವರ್ಷ ಮತ್ತೆ ಜಾಸ್ತಿ ಇದೆ. ಇನ್ನೂ ಅಲ್ಲಿವರೆಗೆ ಇದ್ರೂ ಇರ್ಬೋದು, ಹೇಳಲಿಕ್ಕಾಗೋಲ್ಲ. 8 ವರ್ಷ ಮಾಡಿದ್ದಾರೆ ಹಿಂದಿನ ನಮ್ಮ ಪರಮೇಶ್ವರಿಜಿ ಅವರು. 8 ವರ್ಷ ರೆಕಾರ್ಡ್ ಆಗಿದೆ. ಹೇಳಲಿಕ್ಕಾಗಲ್ಲ, 8 ವರ್ಷ ಒಂದು ದಿವಸ ಅಂದರೆ ನೀವೇ ಮಾಡೋರು. ನಾನು 8 ವರ್ಷ ಒಂದು ದಿವಸ ಮಾಡಬೇಕಂದ್ರೆ ಕೊಡ್ಬೋದು, ಏನು ಹೇಳಲಿಕ್ಕಾಗೋಲ್ಲ. ಅಲ್ಲ, ಅದು ರೆಕಾರ್ಡ್ ಮುರಿಬೇಕಾದ್ರೆ ಮತ್ತು ಒಂದು ದಿವಸ ಎಕ್ಸ್ಟ್ರಾ ಆಗಬೇಕಲ್ಲ. ಆರ್ಸ್ ದಾಖಲೆ ಇದೆ, ಅಲ್ಲೂ ಇದೆ. 6 ವರ್ಷ ಎಷ್ಟೋ ದಿವಸ ಇದೆ. ದೇವರಾಜ್ ಅರಸು ಅವರ ದಾಖಲೆಯನ್ನು ಇಲ್ಲಿ ಸಿಎಂ ಮುರಿದ ಮೇಲೆ ಆ ಕುರ್ಚಿ ಚೇಂಜ್ ಆಗುತ್ತಾ, ಆ ಪ್ರಶ್ನೆ. ಆ ಕುರ್ಚಿ ಮೇಲೆ ಇನ್ನೊಂದು ಕುರ್ಚಿ ಡಿಸೈಡ್ ಆಗ್ಬೋದಾ ಅಂತ ನೋಡಿ, ಅವ್ರನ್ನೇ ಕೇಳಿ, ಯಾರ್ಯಾರಿಗೆ ಸಂಬಂಧಪಟ್ಟವ್ರನ್ನ ಕೇಳಿದ್ರೆ ಅವರೇ ಕರೆಕ್ಟಾಗಿ ಹೇಳ್ತಾರೆ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದೆ. ಆಸೆ ಇದ್ದೇ ಇರ್ತದೆ. 6000 ಒಂದು ನಾವು ಟಚ್ ಮಾಡಬೇಕು. ಪರಮೇಶ್ವರ್ 8 ವರ್ಷ ಇದ್ದರು, ಒಂದು ದಿವಸ ಹೆಚ್ಚಿಗೆ ಯಾಕಾಗಬಾರ್ದು ಅನ್ನೋದು ಒಂದೊಂದು ಏಮ್ ಇದ್ದೇ ಇರ್ತೈತೆ. ಅವ್ನು 90 ಮಾರ್ಕ್ಸ್ ತೊಗೊಂಡ್ರೆ 91 ತೊಗೋಬೇಕಂತ ನಾವೆಲ್ಲ ಸ್ಕೂಲ್ನಾಗೆಲ್ಲ ಇರ್ತದಲ್ಲ, ಹೆಚ್ಚಿಗೆ ಮಾಡಬೇಕಂತ ಪೈಪೋಟಿ ಇದ್ರೂ ಇರ್ಬೋದು. ಅಂತಿಮವಾಗಿ ಸರ್ಕಂಟನ್ಸು, ಸನ್ನಿವೇಶ ಅದ್ರ ಮ್ಯಾಗ ಡಿಪೆಂಡ್ ಆಗುತ್ತೆ ಅಷ್ಟೇ. ಒಂದೇ ಟೈಮಲ್ಲಿ 2 ಕಾರ್ಡು 2 ಪಾಲು ಒಟ್ಟಿಗೆ ಮೂವ್ ಮಾಡ್ದಂಗೆ ಕಾಣ್ತದೆ. ಸ್ವಾಭಾವಿಕಲ್ಲ, ಆಸೆ ಪಡೋ ಸ್ವಾಭಾವಿಕರು ಏನು ಮತ್ತೆ ಹೇಳಲ್ಲ. ಮತ್ತೆ ನಾನು ಯಾಕೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊಬಾರಂತ ಇದ್ದೇ ಇರ್ತಲ್ಲ, ಹಂಗೆ ನಾವು ಜಾಸ್ತಿ ಇರಬಾರ್ದಂತೆ ಯಾಕೆ ಇರಬಾರ್ದು. ಅದ್ರ ಬಗ್ಗೆ ಮತ್ತೆ ಹೇಳಿ, ನಾವು ಅಥಾರಿಟಿ ಎಲ್ಲ ಅದಕ್ಕೆ ಹೇಳಲಿಕ್ಕೆ ನನಗೆ ಆಗೋಲ್ಲ. ಇಲ್ಲ, ಅದು ನಮ್ಗೆ ಸಂಬಂಧಪಟ್ಟದಲ್ಲ. ಅಧ್ಯಕ್ಷರು CM ಅವ್ರ ಮಾತ್ರ ಹೇಳಬೇಕು ಅದಕ್ಕೆ. ನವೆಂಬರ್ ಕ್ರಾಂತಿ ಏನು ಆಗಲ್ಲ ಅಂತ ನೀವು ಹೇಳಬೇಕು, ನೀವು ಪ್ರೂವ್ ಮಾಡ್ಬೇಕಂತ ನಾವಿಲ್ಲಿ ಮಾಡೋರು. ನೀವು ಪ್ರೂವ್ ಮಾಡಬೇಕದು ಆಗಿದೆಯೋ ಇಲ್ಲೋ. ಕೊಟ್ಟವ್ರು ನಮ್ಮವರೇ ಕೊಟ್ಟಿದ್ರು. 21ಕ್ಕೆ ಇನ್ನೊಂದು ದಿವಸ ಇದೆಯಲ್ಲ, ನಾಳೆ ನಾಳೆ 21. ಅದೇ ನಾಳೆ 21. ಅಂಥ ಲಕ್ಷಣ ಯಾವುದು ಕಾಣ್ತಾ ಇಲ್ಲ. ಯಾವುದ್ರೆ ನಮಗಂತೂ ಏನೇನು ಗೊತ್ತಿಲ್ಲ. ನೀವು ಏನೇನು ಕೇಳಿ ನನಗೆ ಎಲ್ಲಿ ಹೇಳಿಲ್ರಿ. ಸರ್, ನೀವು ಯಾಕೆ ಸೈಲೆಂಟ್ ಆಗ್ಬಿಟ್ರೆ ಸರ್? ಹಿಂದೆಲ್ಲ ಅಧ್ಯಕ್ಷರು ಸ್ಥಾನ ಕೊಟ್ಟರೆ ನಿಭಾಯಿಸಬೇಕು, ಸಂಘಟನೆ ಮಾಡ್ಬೇಕಂತೆಲ್ಲ ಹೇಳ್ತಾ ಇದ್ರಿ. ಆಮೇಲೆ ಯಾಕೋ ನೀವು ಕೂಡ ತುಂಬಾ ಬೇಸರ ಆಗ್ಬಿಟ್ಟಿದ್ರಲ್ಲ ಸರ್? ಯಾವುದು ಬೇಡ, ಅಧ್ಯಕ್ಷ ಸ್ಥಾನನೇ ಬೇಡ ಅನ್ನೋ ಲೆವೆಲ್ ಬಂದಂಗಿದ್ದೀರಾ ಸರ್? ಅಲ್ಲಿ ಸಂದರ್ಭ ಬಂದಾಗ ಹೇಳೋಣ, ಅದ್ರ ಬಗ್ಗೆ ಸಂದರ್ಭ ಬಂದಾಗ ಹೇಳೋಣ. ಸಂಬಂಧಪಟ್ಟವ್ರು ಕೇಳಿ, ಯಾರು ಹೇಳಿದ್ರು ಅವ್ರಿಗೆ ಕೇಳಿದ್ರೆ ಅವ್ರಿಗೆ ನಾವು ಹೇಳ್ತಾರೆ. ಈಗ ನಾವು ಹೇಳಿಲ್ಲ, ನಾವು ಕ್ರಾಂತಿನೂ ಹೇಳಿಲ್ಲ, ಯಾವುದೂ ಹೇಳಿಲ್ಲ. ಅವನು ಈಗ ಯಾರಿಗಾರ ಸಂಬಂಧಪಟ್ಟವ್ರು ಹೇಳಿದ್ರೆ ಕರೆಕ್ಟಾಗಿ ಉತ್ತರ ಕೊಡ್ಬೋದ್ರಿ. ಅದು ಗೊತ್ತಿಲ್ಲ ರೀ, ನಮ್ಗೆ ಗೊತ್ತಿಲ್ಲ. ಎಲ್ಲ ಸಿದ್ಧತೆ ಮಾಡಿದ್ರಿ. ಅದೇನು ರೂಟೀನು ಪ್ರತಿ ವರ್ಷ ಮಾಡ್ತಾರೆ. ಸೊ ಹಿಂಗಾಗಿ ಅದರಲ್ಲೇನು ವಿಶೇಷ ಏನಿಲ್ಲ. ಸ್ವಲ್ಪ ಏನೋ ಹಿಂದಿನ ಸಾರಿ ಸಮಸ್ಯೆ ಏನಿದ್ರೆ ಅದನ್ನು ಸರಿಪಡಿಸುವಂಥ ಪ್ರಯತ್ನ DC ಅವರು, ಸಭಾಪತಿಗಳು, ವಿಧಾನ ಪರಿಷತ್ತಿನ
ಇಬ್ಬರು ಜಂಟಿಯಾಗಿ ಆದೇಶ ಮಾಡ್ತಾರೆ. ಅದು ಆದೇಶ ಅನುಗುಣವಾಗಿ ನಾವೆಲ್ಲ ಅದಕ್ಕೆ ಪೂರ್ವಕವಾಗಿ ತಯಾರಿ ಮಾಡಿ ಕೊಡ್ತೇವೆ. ಅಲ್ಲ, ಭದ್ರತೆ ವೈಫಲ್ಯ ಕಳೆದ ಬಾರಿ ಆಗಿತ್ತು ಸರ್. ಎಲ್ಲ ಹೊರಗಡೆಯಿಂದ ಜನ ನುಗ್ಗಿ ಬಂದಿದ್ರು, ಹಲ್ಲೆಗಳಾಯಿತು ಶಾಸಕರ ಮೇಲೆ. ಈ ಥರ ಆ ಥರದ ಘಟನೆಗಳು ನಡೆದೇ ಇತ್ತು. ಅದನ್ನೇ ಅದು ಬಸ್ಸಲ್ಲ ಮತ್ತೆ ಆಗ್ದಂಗೆ ನೋಡ್ಕೊಳ್ಳೋದು ಜವಾಬ್ದಾರಿ ಪೊಲೀಸರದು, ಜಿಲ್ಲಾ ಆಡಳಿತ. ಸೊ ಅದನ್ನೇನಿದ್ರು ಮಾಡ್ತಾರೆ, ಸರಿ ಮಾಡ್ತಾರೆ. ಒಂದು ಸರಿ ಘಟನೆ ಆಗಿರ್ತೈತೆ, ಆಗೋಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಅದು ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಪ್ರತಿ ಬಾರಿ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಪ್ರಾರ್ಥನೆ ಅಂತ ಇಲ್ಲಿ ನಿರ್ಧಾರ ಮಾಡೋದು, ಬಟ್ ಅಲ್ಲಾಗುವಂಥದ್ದೇ ಬೇರೆ ಆಗಿದೆ. ಚರ್ಚೆ ಆಗಬೇಕಾಗೋಲ್ಲ. ಭಾಳಷ್ಟು ಸಾರಿ ನಾವು ಹೇಳ್ತೀವಿ, ಅಲ್ಲಿ ಯಾವುದೇ ಒಂದು ವಿಷಯ ಮ್ಯಾಗೆ ಚರ್ಚೆ ಆಗೋಲ್ಲ. ಆಗ್ಬೇಕಂತ ನಾವು ಆಶಯ ಹೊಂದಿರ್ತೀವಿ. ಅಲ್ಲಿ ಚರ್ಚೆ ಆಗೋಲ್ಲ, ಅಪೂರ್ಣ ಆಗ್ತದೆ, ಪರಿಹಾರ ಸಿಗೋಲ್ಲ. ಸರ್ಕಾರ ಉತ್ತರ ಕೊಡಲಿಕ್ಕೆ ಪೂರ್ಣವಾಗಿ ಚರ್ಚೆ ಆಗೋಲ್ಲ ರೀ, ಆಗಬೇಕು. ಕಳೆದ ಒಂದು ಸರಿ ಆಯಿತು, ನೀರಾವರಿ ಯೋಜನೆ ಮೇಲೆ ಚರ್ಚೆ ಆಯಿತು. ಆ ರೀತಿ ಎಲ್ಲ ಸಮಗ್ರವಾಗಿ ಚರ್ಚೆ ಆಗಬೇಕು. ಕೃಷ್ಣ ಮೃಗಗಳು ಸಾವಿದೆ ಸರ್. ತಾಪಮಾನ ಕುಸಿದಿದ್ದ ಕಾರಣ ಅನ್ನುವಂಥ ಮಾತು. ಗೊತ್ತಿಲ್ಲ, ಯಾವುದೋ ಒಂದು ವೈರಸ್ ಬಂದಿದೆ, ಅದಕ್ಕೆ ನಾನು ಹೋಗಿದ್ದೆ ಅಲ್ಲಿ. ವೈರಸ್ನಿಂದ ಒಂದಕ್ಕೊಂದು ಹರಡ್ತಾವಂಥದ್ದು. ಈಗ ಒಂದೇ ಇದರಲ್ಲಿ ಇದ್ದಿಲ್ಲ, ಅದು ಒಂದೇ ಬ್ಲಾಕಲ್ಲಿ. ಸೊ ಎಕ್ಸ್ಪರ್ಟ್ ಬಂದರೆ ಮತ್ತು ಅದು ಬ್ಲಡ್ ಟೆಸ್ಟು ಮಾಡಿದ್ದಾರೆ ಬೆಂಗಳೂರಲ್ಲಿ. ಅದು ವೈರಸ್ನಿಂದ ಆಗಿದೆ ಅಂತ ಹೇಳಿದ್ದಾರೆ, ರಿಪೋರ್ಟ್ ಬಂದಿದೆ ಅದು. ದಿಲ್ಲಿ ಚಳಿಗೆ ಯಾರು ಹೋಗ್ತಾ ಇಲ್ಲ, ಚಳಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಅದು ಶಾಲಕರು ಅದು ಆಗ್ತಾಯಿಲ್ಲ. ಕೋಲ್ಡ್ ಇದೆ ಭಾಳ. ಬೆಳಗಾವಿಯಲ್ಲಿ ಇದೆ ರೀ, ಇಷ್ಟೇ. ಅಲ್ಲೂ ಜಾಸ್ತಿ ಇದೆ ಬೆಳಗಾವಿ.